ಜನಗಣತಿ ವರದಿ ಬಹಿರಂಗ ಪಡಿಸುತ್ತೆ ಸರ್ಕಾರ ಅನ್ನುವ ನಿರೀಕ್ಷೆ ದೊಡ್ಡ ಮಟ್ಟದಲ್ಲಿತ್ತು. ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಅದರ ಬಗ್ಗೆ ಚರ್ಚೆ ಕೂಡ ನಡೆಯಿತು. 1.5 ವರ್ಷ ಆಗಿದೆ ಮುಚ್ಚಿದ ಲಕೋಟೆಯಲ್ಲಿ ಇರಿಸಿರುವಂತಹ ಜಾತಿ ಜನಗಣತಿ ವರದಿಯನ್ನ ಇವತ್ತು ಬಹಿರಂಗ ಪಡಿಸುತ್ತೆ ಸರ್ಕಾರ ಅಂತಿತ್ತು. ಆದ್ರೆ ಅದಾಗ್ಲಿಲ್ಲ. ಬುಟ್ಟಿಯೊಳಗಿನ ಹಾವಾಗೋಯ್ತು ಹಾಗಾದ್ರೆ ಜಾತಿ ಜನಗಣತಿ ವರದಿ. ಸದ್ಯಕ್ಕಂತೂ ಆ ವರದಿ ಜಾರಿ ಇಲ್ಲ. ಮುಂದಿನ ಕ್ಯಾಬಿನೆಟ್ ನಲ್ಲಿ ಅದರ ಬಗ್ಗೆ ತೀರ್ಮಾನವನ್ನ ತೆಗೆದುಕೊಳ್ಳೋಣ ಅಂತ ಹೇಳಿ ಮುಂದೂಡಲಾಗಿದೆ. ಏಪ್ರಿಲ್ 17ನೇ ತಾರೀಕು ಮೀಟಿಂಗ್ ನಡೆಯುತ್ತೆ, ಕ್ಯಾಬಿನೆಟ್ ಮೀಟಿಂಗ್. ಅವತ್ತು ತೀರ್ಮಾನವನ್ನ ತೆಗೆದುಕೊಳ್ಳಲಾಗುತ್ತೆ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ಗೆ 6 ಸಚಿವರು ಗೈರಾಗಿದ್ರು. ಕಾಂಗ್ರೆಸ್ ಪಾಳ್ಯದಲ್ಲೇ ಈ ಜಾತಿ ಜನಗಣತಿ ವರದಿಗೆ ವಿರೋಧಗಳು ಕೂಡ ವ್ಯಕ್ತವಾಗಿತ್ತು. ಈ ಎಲ್ಲ ವಿರೋಧದ ನಡುವೆಯೂ ಕೂಡ ಆ ಒಂದು ಮುಚ್ಚಿದ ಲಕೋಟೆಯಲ್ಲಿದ್ದಂತಹ ಜಾತಿ ಜನಗಣತಿ ವರದಿಯ ಪ್ರತಿಗಳನ್ನ ತರಿಸಿಕೊಂಡು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಅದನ್ನ ಓಪನ್ ಮಾಡಿ, ಅಂದ್ರೆ ಸೀಲ್ ಆಗಿದ್ದಂತಹ ಬಾಕ್ಸ್ ಅನ್ನ ಓಪನ್ ಮಾಡಿ ಆ ಬಳಿಕ ಆ ಒಂದು ಪ್ರತಿಯನ್ನ ಜಾತಿ ಜನಗಣತಿ ವರದಿಯನ್ನ ಅಲ್ಲಿದ್ದಂತ ಸಚಿವರಿಗೆ ಕೊಟ್ಟು ಓದ್ಕೊಳ್ಳಿ ಅಂತ ಹೇಳಿ ಒಬ್ಬೊಬ್ಬರ ಬಳಿಯೂ ಕೂಡ ಅಭಿಪ್ರಾಯವನ್ನ ಕೇಳ್ಕೊಂಡಿದ್ದಾರೆ, ಹವಾಲನ್ನ ಸ್ವೀಕರಿಸಿದ್ದಾರೆ. ಆ ಬಳಿಕ ಇಂತಹ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಸಿದ್ದರಾಮಯ್ಯ ಅವರು. ಮಂಡನೆಯಾಗಿದೆ. ಮಂಡನೆಯಾಗಿ ಅದ್ರ ಶಿಫಾರಸುಗಳು ಎಲ್ರಿಗೂ ಸಿಕ್ಕಿಲ್ಲ. ಅದರಿಂದ ಕೆಲವು ಮಂತ್ರಿಗಳು ಆ ಶಿಫಾರಸುಗಳನ್ನೆಲ್ಲ ನೋಡಬೇಕು ಅಂತ ಇದ್ರು. ಅದು ನೋಡಿದ ಮೇಲೆ ಮುಂದಿನ ಗುರುವಾರ 4 ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಅದನ್ನು ಅಲ್ಲಿ ಚರ್ಚೆ ಮಾಡಿ ವಿಲ್ ಟೇಕ್ ಎ ಡಿಸಿಷನ್. ಜಾತಿ ಜನಗಣತಿ ವರದಿ ಜಟಾಪಟಿ ಸಿದ್ದರಾಮಯ್ಯನವರು ಯಾವತ್ತೂ ನನಗೆ ಒತ್ತಡವನ್ನ ಹಾಕಿಲ್ಲ, ಅಂಕಿ ಅಂಶಗಳನ್ನ ಹೀಗೆ ಮಾಡಿ ಅಂತ ಹೇಳಿಲ್ಲ ಅಂತೇಳಿ ರಿಪಬ್ಲಿಕ್ ಕನ್ನಡದಲ್ಲಿ ಕಾಂತರಾಜ್ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರು ಆಗಿರುವಂತಹ ಕಾಂತರಾಜ್ ಅವರು ವರದಿಯಲ್ಲಿ ಏನಿದೆ ಅಂತೇಳಿ ಒಂದಷ್ಟು ಅಂಶಗಳು ಸೋರಿಕೆ ಆಗಿದೆ. ಆ ಮಾಹಿತಿಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನಮ್ಮ ಸ್ಕ್ರೀನ್ ಮೇಲೆ. ಯಾವ ಯಾವ ಸಮುದಾಯದವರು ಎಷ್ಟೆಷ್ಟು ಲಕ್ಷ ಜನಸಂಖ್ಯೆಯಲ್ಲಿ ಇದ್ದಾರೆ ಅಂತೇಳಿ, ಜಾತಿ ಆಧಾರಿತವಾಗಿ ಯಾವ ಸಮುದಾಯದವರು ಎಷ್ಟು ಜನ ಇದ್ದಾರೆ ಅಂತೇಳಿ ನೋಡಿ. ಅಲ್ಲಿ ಉಪ್ಪಾರ ಸಮುದಾಯದವರು 7 ಲಕ್ಷ, ಮಡಿವಾಳ ಸಮುದಾಯದವರು 7 ಲಕ್ಷ, ಅಲೆಮಾರಿ ಸಮುದಾಯದವರು 7 ಲಕ್ಷ, ಕುಂಬಾರ ಸಮುದಾಯದವರು 5 ಲಕ್ಷ, ತಿಗಳರು 5 ಲಕ್ಷ, ಜೈನ 3 ಲಕ್ಷ. ಈ ತರವಾಗಿ ಪ್ರತಿಯೊಂದು ಸಮುದಾಯದವರು ಕೂಡ ಎಷ್ಟೆಷ್ಟು ಜನ ಇದ್ದಾರೆ ಅಂತೇಳಿ. ಪರಿಶಿಷ್ಟ ಜಾತಿ 1.8 ಕೋಟಿ, ಪಂಗಡ 42 ಲಕ್ಷ. ಇದೇನು ವರದಿ ಮಾಡ್ಕೊಂಡಿದ್ದಾರೆ, ಇದೇನು ಚರ್ಚೆಗಳು ನಡೆದಿದೆ, ಆ ವರದಿನಲ್ಲಿ ಯಾವ್ಯಾವ ರೀತಿ ರಿಪೋರ್ಟಿಂಗ್ ಆಗಿದೆ, ಯಾವ್ಯಾವ ರೀತಿ ಡಾಕ್ಯುಮೆಂಟೇಶನ್ ಹುಟ್ಟಿದೆ ಅಂತಕ್ಕಂಥದ್ದು ಇನ್ನೂ ಕೂಡ ಅದು ಸಾರ್ವಜನಿಕ ವಲಯಕ್ಕೆ ಬಿಟ್ಟಿಲ್ಲ. ಹಾಗಾಗಿ ಅವರಲ್ಲಿ ಒಂದು ಚರ್ಚೆಗಳಾಗಿದೆ. ಬಹುಶಃ ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಸಚಿವ ಸಂಪುಟಕ್ಕೆ ಇವೆಲ್ಲವೂ ಕೂಡ ಗೊತ್ತಿರ್ತದೆ. ಎಷ್ಟು ಪರ್ಸೆಂಟೇಜು ಯಾವ್ಯಾವ ಜಾತಿಗೆ ಯಾವ್ಯಾವ ಲೆಕ್ಕಾಚಾರದಲ್ಲಿ ಏನೇನು ಕೊಟ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ ನಮ್ಗಿನ್ನು. ಇದೆಲ್ಲ ರಿಪೋರ್ಟ್ ಬಂದ ನಂತರ ನೋಡ್ಕೊಂಡು ರಿಯಾಕ್ಟ್ ಮಾಡ್ತೀವಿ. ಇವಿಷ್ಟಾಗಿತ್ತು ನಿಖಿಲ್ ಕುಮಾರಸ್ವಾಮಿ ಅವರ ಮತ್ತು ವಿಡಿಯೋ ಜರ್ನಲಿಸ್ಟ್ ಸದಾನಂದ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜಾತಿ ಜನಗಣತಿ ವರದಿ ಬಹಿರಂಗ ಪಡಿಸುತ್ತೆ ಸರ್ಕಾರ ಅನ್ನುವ ನಿರೀಕ್ಷೆ ದೊಡ್ಡ ಮಟ್ಟದಲ್ಲಿತ್ತು. ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಅದರ ಬಗ್ಗೆ ಚರ್ಚೆ ಕೂಡ ನಡೆಯಿತು. 1.5 ವರ್ಷ ಆಗಿದೆ ಮುಚ್ಚಿದ ಲಕೋಟೆಯಲ್ಲಿ ಇರಿಸಿರುವಂತಹ ಜಾತಿ ಜನಗಣತಿ ವರದಿಯನ್ನ ಇವತ್ತು ಬಹಿರಂಗ ಪಡಿಸುತ್ತೆ ಸರ್ಕಾರ ಅಂತಿತ್ತು. ಆದ್ರೆ ಅದಾಗ್ಲಿಲ್ಲ. ಬುಟ್ಟಿಯೊಳಗಿನ ಹಾವಾಗೋಯ್ತು ಹಾಗಾದ್ರೆ ಜಾತಿ ಜನಗಣತಿ ವರದಿ. ಸದ್ಯಕ್ಕಂತೂ ಆ ವರದಿ ಜಾರಿ ಇಲ್ಲ. ಮುಂದಿನ ಕ್ಯಾಬಿನೆಟ್ ನಲ್ಲಿ ಅದರ ಬಗ್ಗೆ ತೀರ್ಮಾನವನ್ನ ತೆಗೆದುಕೊಳ್ಳೋಣ ಅಂತ ಹೇಳಿ ಮುಂದೂಡಲಾಗಿದೆ. ಏಪ್ರಿಲ್ 17ನೇ ತಾರೀಕು ಮೀಟಿಂಗ್ ನಡೆಯುತ್ತೆ, ಕ್ಯಾಬಿನೆಟ್ ಮೀಟಿಂಗ್. ಅವತ್ತು ತೀರ್ಮಾನವನ್ನ ತೆಗೆದುಕೊಳ್ಳಲಾಗುತ್ತೆ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ಗೆ
6 ಸಚಿವರು ಗೈರಾಗಿದ್ರು. ಕಾಂಗ್ರೆಸ್ ಪಾಳ್ಯದಲ್ಲೇ ಈ ಜಾತಿ ಜನಗಣತಿ ವರದಿಗೆ ವಿರೋಧಗಳು ಕೂಡ ವ್ಯಕ್ತವಾಗಿತ್ತು. ಈ ಎಲ್ಲ ವಿರೋಧದ ನಡುವೆಯೂ ಕೂಡ ಆ ಒಂದು ಮುಚ್ಚಿದ ಲಕೋಟೆಯಲ್ಲಿದ್ದಂತಹ ಜಾತಿ ಜನಗಣತಿ ವರದಿಯ ಪ್ರತಿಗಳನ್ನ ತರಿಸಿಕೊಂಡು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಅದನ್ನ ಓಪನ್ ಮಾಡಿ, ಅಂದ್ರೆ ಸೀಲ್ ಆಗಿದ್ದಂತಹ ಬಾಕ್ಸ್ ಅನ್ನ ಓಪನ್ ಮಾಡಿ ಆ ಬಳಿಕ ಆ ಒಂದು ಪ್ರತಿಯನ್ನ ಜಾತಿ ಜನಗಣತಿ ವರದಿಯನ್ನ ಅಲ್ಲಿದ್ದಂತ ಸಚಿವರಿಗೆ ಕೊಟ್ಟು ಓದ್ಕೊಳ್ಳಿ ಅಂತ ಹೇಳಿ ಒಬ್ಬೊಬ್ಬರ ಬಳಿಯೂ ಕೂಡ ಅಭಿಪ್ರಾಯವನ್ನ ಕೇಳ್ಕೊಂಡಿದ್ದಾರೆ, ಅಹವಾಲನ್ನ ಸ್ವೀಕರಿಸಿದ್ದಾರೆ. ಆ ಬಳಿಕ ಇಂತಹ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಸಿದ್ದರಾಮಯ್ಯ ಅವರು. ಇವತ್ತು ಮಂಡನೆಯಾಗಿದೆ. ಮಂಡನೆಯಾಗಿ ಅದರ ಶಿಫಾರಸುಗಳು ಎಲ್ರಿಗೂ ಸಿಕ್ಕಿಲ್ಲ. ಅದರಿಂದ ಕೆಲವು ಮಂತ್ರಿಗಳು ಆ ಶಿಫಾರಸುಗಳನ್ನೆಲ್ಲ ನೋಡಬೇಕು ಅಂತ ಇದ್ರು. ಅದು ನೋಡಿದ ಮೇಲೆ ಮುಂದಿನ ಗುರುವಾರ 4 ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಅದನ್ನು ಅಲ್ಲಿ ಚರ್ಚೆ ಮಾಡಿ ವಿಲ್ ಟೇಕ್ ಎ ಡಿಸಿಷನ್. ಜಾತಿ ಜನಗಣತಿ ವರದಿ ಜಟಾಪಟಿ ಸಿದ್ದರಾಮಯ್ಯನವರು ಯಾವತ್ತೂ ನನಗೆ ಒತ್ತಡವನ್ನ ಹಾಕಿಲ್ಲ, ಅಂಕಿ ಅಂಶಗಳನ್ನ ಹೀಗೆ ಮಾಡಿ ಅಂತ ಹೇಳಿಲ್ಲ ಅಂತೇಳಿ ರಿಪಬ್ಲಿಕ್ ಕನ್ನಡದಲ್ಲಿ ಕಾಂತರಾಜ್ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರು ಆಗಿರುವಂತಹ ಕಾಂತರಾಜ್ ಅವರು ವರದಿಯಲ್ಲಿ ಏನಿದೆ ಅಂತೇಳಿ ಒಂದಷ್ಟು ಅಂಶಗಳು ಸೋರಿಕೆ ಆಗಿದೆ. ಆ ಮಾಹಿತಿಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನಮ್ಮ ಸ್ಕ್ರೀನ್ ಮೇಲೆ. ಯಾವ ಸಮುದಾಯದವರು ಎಷ್ಟೆಷ್ಟು ಲಕ್ಷ ಜನಸಂಖ್ಯೆಯಲ್ಲಿ ಇದ್ದಾರೆ ಅಂತೇಳಿ, ಜಾತಿ ಆಧಾರಿತವಾಗಿ ಯಾವ ಸಮುದಾಯದವರು ಎಷ್ಟು ಜನ ಇದ್ದಾರೆ ಅಂತೇಳಿ ನೋಡಿ. ಅಲ್ಲಿ ಉಪ್ಪಾರ ಸಮುದಾಯದವರು 7 ಲಕ್ಷ, ಮಡಿವಾಳ ಸಮುದಾಯದವರು 7 ಲಕ್ಷ, ಅಲೆಮಾರಿ ಸಮುದಾಯದವರು 7 ಲಕ್ಷ, ಕುಂಬಾರ ಸಮುದಾಯದವರು 5 ಲಕ್ಷ, ತಿಗಳರು 5 ಲಕ್ಷ, ಜೈನ 3 ಲಕ್ಷ. ಈ ತರವಾಗಿ ಪ್ರತಿಯೊಂದು ಸಮುದಾಯದವರು ಕೂಡ ಎಷ್ಟೆಷ್ಟು ಜನ ಇದ್ದಾರೆ ಅಂತೇಳಿ. ಪರಿಶಿಷ್ಟ ಜಾತಿ 1.8 ಕೋಟಿ, ಪಂಗಡ 42 ಲಕ್ಷ. ಇದೇನು ವರದಿ ಮಾಡ್ಕೊಂಡಿದ್ದಾರೆ, ಇದೇನು ಚರ್ಚೆಗಳು ನಡೆದಿದೆ, ಆ ವರದಿನಲ್ಲಿ ಯಾವ್ಯಾವ ರೀತಿ ರಿಪೋರ್ಟಿಂಗ್ ಆಗಿದೆ, ಯಾವ್ಯಾವ ರೀತಿ ಡಾಕ್ಯುಮೆಂಟೇಶನ್ ಹುಟ್ಟಿದೆ ಅಂತಕ್ಕಂಥದ್ದು ಇನ್ನೂ ಕೂಡ ಅದು ಸಾರ್ವಜನಿಕ ವಲಯಕ್ಕೆ ಬಿಟ್ಟಿಲ್ಲ. ಹಾಗಾಗಿ ಅವರಲ್ಲಿ ಒಂದು ಚರ್ಚೆಗಳಾಗಿದೆ. ಬಹುಶಃ ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಸಚಿವ ಸಂಪುಟಕ್ಕೆ ಇವೆಲ್ಲವೂ ಕೂಡ ಗೊತ್ತಿರ್ತದೆ. ಎಷ್ಟು ಪರ್ಸೆಂಟೇಜು ಯಾವ್ಯಾವ ಜಾತಿಗೆ ಯಾವ್ಯಾವ ಲೆಕ್ಕಾಚಾರದಲ್ಲಿ ಏನೇನು ಕೊಟ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ ನಮ್ಗಿನ್ನು. ಇದೆಲ್ಲ ರಿಪೋರ್ಟ್ ಬಂದ ನಂತರ ನೋಡ್ಕೊಂಡು ರಿಯಾಕ್ಟ್ ಮಾಡ್ತೀವಿ. ಇವಿಷ್ಟಾಗಿತ್ತು ನಿಖಿಲ್ ಕುಮಾರಸ್ವಾಮಿ ರವರ ಮತ್ತು ವಿಡಿಯೋ ಜರ್ನಲಿಸ್ಟ್ ಸದಾನಂದ್ ಜೊತೆ ಅಭಿಷೇಕ್